ನಮಸ್ಕಾರ. ಇಂದಿನ ಸ್ಪಿರಿಚುವಲ್ ಜರ್ನಿಯಲ್ಲಿ ನಮ್ಮ ದೇಹದಲ್ಲಿರುವ ಚಕ್ರಗಳು ನಮಗೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ, ಅದರಿಂದ ಏನೇನು ಪ್ರಯೋಜನ, ನಮ್ಮ ದೇಹದಲ್ಲಿ ಯಾವ್ಯಾವ ಚಕ್ರಗಳಿದೆ, ಅದರಿಂದ ಏನು ಪ್ರಯೋಜನ, ಹಾಗೆ ಅದನ್ನು ಆ್ಯಕ್ಟಿವೇಷನಲ್ಲಿ ಹೇಗೆ ಇಟ್ಕೊಳ್ಳೋದು, ಹಾಗೆ ಅದು ಒಂದು ವೇಳೆ ಬ್ಲಾಕೇಜ್ ಆದರೆ ನಮ್ಮ ಜೀವನಕ್ಕೆ ಅದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚಕ್ರಗಳಂದರೆ ಏನು? ನಮ್ಮ ದೇಹದಲ್ಲಿ ಸಾವಿರಾರು ಚಕ್ರಗಳಿದೆ. ಅದರಲ್ಲಿ ಮೇಯ್ನಾಗಿ ನಮಗೆ 7 ಚಕ್ರಗಳು ನಮ್ಮ ಜೀವನದ ಅಂದರೆ ದಿನನಿತ್ಯ ಜೀವನದಲ್ಲಿ ಅಥವಾ ಈ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬ ಮಹತ್ವವನ್ನು ಹೊಂದಿದೆ. ಸರಿ, ಈ ಚಕ್ರಗಳಂದರೆ ಏನು? ಯಾವ್ಯಾವ ಚಕ್ರಗಳಿದೆ? ಇದು ಮೂಲಾಧಾರ ಚಕ್ರ, ಮತ್ತು ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ಆಜ್ಞಾ ಚಕ್ರ ಹಾಗೂ ಸಹಸ್ರಾರ ಚಕ್ರ. ಈ 7 ಚಕ್ರಗಳು ತುಂಬ ಮಹತ್ವಪೂರ್ಣವಾದ್ದು. ಇದು ಎಲ್ಲವೂ ನಮ್ಮ ದೇಹದಲ್ಲಿ ಆ್ಯಕ್ಟಿವೇಶನ್ ಆಗಿದ್ದರೆ ಮನುಷ್ಯ ಸಂಪೂರ್ಣನಾಗಿರ್ತಾನೆ. ಯಾವಾಗ ಇದರಲ್ಲಿ ಯಾವುದಾದ್ರೂ ಒಂದು ಚಕ್ರ ಅಲೈನ್ ಆಗಿಲ್ಲ ಅಥವಾ ಬ್ಲಾಕೇಜ್ ಆಗಿದೆ ಅಥವಾ ನಮಗೆ ಆ್ಯಕ್ಟಿವೇಶನ್ ಆಗಿಲ್ಲ ಅಂತಂದರೆ ಜೀವನದಲ್ಲಿ ತುಂಬ ನಿರಾಸತೆ ಇರುತ್ತೆ, ಮತ್ತು ಯಾವುದಕ್ಕೂ ನಮಗೆ ಉತ್ತೇಜನ ಇರೋದಿಲ್ಲ. ಏನೋ ಒಂಥರ ಮಂಕವ್ದಂಗೆ ಇರ್ತಾರೆ, ಅಥವಾ ತುಂಬ ಒಂಥರ ಹೆವಿ ಎನರ್ಜಿ ಅಂತ ಹೇಳ್ತೀವಿ. ಇದೆಲ್ಲ ಯಾಕಾಗತ್ತೆ? ಹಾಗೆ ಪ್ರತಿಯೊಂದು ಚಕ್ರದ ಮಹತ್ವ ಏನು, ಅದನ್ನು ನಾವು ಹೇಗೆ ಆ್ಯಕ್ಟಿವೇಷನಲ್ಲಿ ಇಟ್ಕೋಬೇಕು, ಬ್ಲಾಕೇಜ್ ಆದರೆ ಅದಕ್ಕೆ ಏನೇನು ಮಾಡಿಕೊಂಡು ನಾವು ಮನೆಯಲ್ಲೇ ಅಥವಾ ಇವಾಗ ಹೇಗೆ ನಾವು ಆ್ಯಕ್ಟಿವೇಷನ್ ಮಾಡ್ಕೋಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೂಲಾಧಾರ ಚಕ್ರ. ಮಾತೆ ಹೇಳೋ ಹಾಗೆ ಮೂಲಾಧಾರ ಚಕ್ರ ಅಂತಂದರೆ ಪ್ರತಿಯೊಂದಕ್ಕೂ ಮೂಲ. ಇದಕ್ಕೆ ಅಧಿಪತಿ ಬಂದು ಕೇತು, ಅಂದರೆ ಗಣಪತಿ ಅಂತ ಹೇಳ್ತೀವಿ. ಯಾಕಂದರೆ ನಾವು ಮೂಲಾಧಾರನ ಗಣಪತಿ ಅಂತ ಕರಿತೀವಿ, ಯಾಕಂದರೆ ಎಲ್ಲದಕ್ಕೂ ಮೂಲ ಗಣಪತಿ. ಸೊ ಗಣಪತಿ ಅಂದರೆ ಕೇತು. ಈ ಕೇತು ಎನರ್ಜಿ ಇದರಲ್ಲಿ ತುಂಬವಾಗಿ ಇರುತ್ತೆ. ಇದು ಮೇಯ್ನಾಗಿ ನಮಗೆ ಎಲ್ಲಿ ಇರುತ್ತೆ ಮೂಲಾಧಾರ ಚಕ್ರ ಅಂದರೆ ಸ್ಪೈನ್ ಎಂಡಲ್ಲಿ ಬರುತ್ತೆ. ಅಂದರೆ ನಮ್ಮ ಬೆನ್ಮೂಳೆಯ ಹುರಿಯಲ್ಲಿ ಈ ಒಂದು ಮೂಲಾಧಾರ ಚಕ್ರ ಇರುತ್ತೆ. ಇದು ಯಾವ ಕಲರ್ ಇರುತ್ತೆ ಅಂದರೆ ಕೆಂಪು ಕಲರ್ ಇರುತ್ತೆ, ಒಂದು ರಕ್ತವರ್ಣದ ಕೆಂಪು. ಸೊ ನಾವು ಕೇತುಗೆ ಯಾವಾಗಲೂ ನಾವು ಕೆಂಪು ಪುಷ್ಪವನ್ನು ಅರ್ಪಿಸ್ತೀವಿ. ಮತ್ತು ಏನಕ್ಕೆ ಅಂತಂದರೆ ನಮಗೆ ಆ್ಯಕ್ಟಿವೇಷನ್ಗೋಸ್ಕರ. ನಮ್ಮ ಹಿರಿಯಕರು ಅಥವಾ ಪುರಾಣದಲ್ಲಿ ಕೂಡ ಇದು ಉಲ್ಲೇಖ ಆಗಿದೆ. ಇದು ಪುರಾಣದಿಂದಲೂ ಮತ್ತು ನಮ್ಮ ಹಿರಿಯಕರು ಎಲ್ಲರೂ ಫಾಲೋ ಮಾಡ್ಕೊಂಡು ಬಂದಿರುವಂಥ ತತ್ವ ಇದು. ಸೊ ಈ ಮೂಲಾಧಾರ ಚಕ್ರ ಏನು ಮಾಡುತ್ತೆ? ಇದು ರೆಡ್ಡಲ್ಲಿರುತ್ತೆ. ಸೊ ಇದು ಆ್ಯಕ್ಟಿವೇಶನ್ ಆಗಿಲ್ಲ ಅಂತಂದರೆ ಏನಾಗುತ್ತೆ? ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಮ್ಮ ಮನುಷ್ಯನಲ್ಲಿ ಸ್ಟೆಬಿಲಿಟಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರ್ಬೋದು, ಎಮೋಷನಲ್ ಸ್ಟೆಬಿಲಿಟಿ ಇರ್ಬೋದು, ಅಥವಾ ಗ್ರೌಂಡಿಂಗ್ ಅಂತ ಹೇಳಿದ್ರೆ ನಾವು ಯಾವಾಗಲೂ ನಾವು ನಮ್ಮ ರೂಟ್ಸ್ ಅಂದರೆ ಮನುಷ್ಯನ ರೂಟ್ಸ್ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನಮ್ಮ ರೂಟ್ಸ್ ಯಾವಾಗಲೂ ಭೂಮಿಯಲ್ಲೇ ಇರುತ್ತೆ. ಸೊ ಯಾವಾಗಲೂ ನಾವು ಗ್ರೌಂಡಿಂಗ್ ಆಗಿರಬೇಕು. ಇವಾಗ ನಾವು ಹೇಗೆ ಮನೆಯಲ್ಲಿ ಎಲೆಕ್ಟ್ರಿಕ್ ಪವರ್ ಸರಿ ಇರಬೇಕು ಅಂದರೆ ಹೇಗೆ ಅರ್ಥಿಂಗ್ ಗ್ರೌಂಡಿಂಗ್ ಅಂತ ಮಾಡಿಸ್ತೀವಿ, ಹಾಗೆ ನಮ್ಮ ಎನರ್ಜಿನ ಕಾಪಾಡ್ಕೊಳ್ಳೋಕ್ಕೆ ಈ ಒಂದು ಗ್ರೌಂಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಇದು ಒಂದು ಬಂದು ನಮಗೆ ಈ ಜಲತತ್ವವನ್ನು ತೋರಿಸುತ್ತೆ. ಸೊ ಯಾವಾಗಲೂ ನಾವು ಇದನ್ನು ಆ್ಯಕ್ಟಿವೇಷನಲ್ಲಿ ಇಟ್ಕೋಬೇಕಾಗತ್ತೆ. ನಮಗೆ ಇದು ಆ್ಯಕ್ಟಿವೇಷನ್ ಆಗಲಿಲ್ಲ ಅಂತಂದರೆ ನಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರೋದಿಲ್ಲ, ಹಣಕಾಸಿನ ತೊಂದರೆಗಳು ಬರ್ತಾ ಇರುತ್ತೆ, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ಜೀವನದಲ್ಲಿ ಯಾವುದಕ್ಕೂ ನಮಗೆ ಮುಂದೆ ಹೋಗೋಕ್ಕೆ ಆಗ್ತಾ ಇರೋದಿಲ್ಲ, ಏನೋ ಒಂದು ಅಡಚಣೆಗಳು ಬರ್ತಾ ಇರುತ್ತೆ. ಸೊ ಇದಕ್ಕೆ ನಾವು ಏನು ಮಾಡ್ಕೋಬೇಕು ಅಂತಂದರೆ ಇದನ್ನು ನಾವು ಆ್ಯಕ್ಟಿವೇಷನ್ ಮಾಡ್ಕೋಬೇಕು ಅಂತಂದರೆ ನಮ್ಮ ಈ ಒಂದು ಮೂಲಾಧಾರ ಚಕ್ರ ಯಾವಾಗಲೂ ಆ್ಯಕ್ಟಿವೇಷನಲ್ಲಿ ಇರಬೇಕಾಗತ್ತೆ. ಇದಕ್ಕಾಗಿ ನಾವು ಒಂದು ರೆಡ್ ಫ್ರೂಟ್ಸ್ ಅಥವಾ ಕೆಂಪು ವೆಜಿಟೇಬಲ್ಸ್ನ ನಾವು ತೊಗೋಬೇಕಾಗತ್ತೆ. ಹಾಗೆ ಬರೀ ಕಾಲಲ್ಲಿ ನಡಿಬೇಕಾಗತ್ತೆ. ಮತ್ತು ಪ್ರತಿನಿತ್ಯ ನಾವು ಈ ಒಂದು ಮೆಡಿಟೇಷನ್ 7 ನಿಮಿಷದ ಮೆಡಿಟೇಷನ್ನ ನಾವು ಮಾಡಬೇಕಾಗತ್ತೆ. ಮೂಲಾಧಾರ ಚಕ್ರದ ಮೆಡಿಟೇಷನ್ಗಳು ಬೇಕಾದಷ್ಟು ಯೂಟ್ಯೂಬಲ್ಲಿ ನಿಮಗೆ ಲಭ್ಯ ಇದೆ. ಪ್ರತಿನಿತ್ಯ 7 ನಿಮಿಷ ಬೆಳಗ್ಗೆ ಹೊತ್ತು ನಾವು ಮೆಡಿಟೇಷನ್ನ ಮಾಡಬೇಕಾಗತ್ತೆ. ಹಾಗೆ ಈ ಒಂದು ನಾವು ಬರೀ ಕಾಲಲ್ಲಿ ಅಂದರೆ ಭೂಮಿ ಮೇಲೆ ನಡೆದಾಗ ನಮಗೆ ಗ್ರೌಂಡಿಂಗ್ ಎನರ್ಜಿ ಬರುತ್ತೆ. ಅಂದರೆ ನಮ್ಮ ಯಾವಾಗಲೂ ಅಷ್ಟೇ ನಮ್ಮ ಬೆನ್ನಿಂದ ನಮಗೆ ಗೊತ್ತಿಲ್ಲದಂಗೆ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ ಭೂಮಿ ಒಳಗಡೆಗೆ. ಸೊ ನಾವು ಯಾವಾಗ ಬರೀ ಕಾಲಲ್ಲಿ ನಡಿತೀವಿ ಆವಾಗ ಈ ಒಂದು ಎನರ್ಜಿ ಭೂಮಿಯಿಂದ ನಮ್ಮ ದೇಹಕ್ಕೆ ಬರುತ್ತೆ. ಆವಾಗ ನಮ್ಮ ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಆಗುತ್ತೆ. ಹಾಗೆ ಆದಷ್ಟು ನಾವು ಕೆಂಪು ಬಟ್ಟೆಗಳನ್ನ ಧರಿಸೋದ್ರಿಂದ ನಮಗೆ ಈ ಒಂದು ಏನು ಮೂಲಾಧಾರ ಚಕ್ರ ಅಂತ ಹೇಳ್ತೀವಿ ಇದು ಆ್ಯಕ್ಟಿವೇಷನಲ್ಲಿ ಇರೋದು.